ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಬೇಗನೆ ಆಗುವಂಥ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಹಾಲು ಖೀರ್. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಅದಕ್ಕೆ 2 ಸ್ಪೂನ್ ತುಪ್ಪನ ಹಾಕ್ಕೋಬೇಕು. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಬಾದಾಮಿ, ಒಣ ದ್ರಾಕ್ಷಿ ಹಾಗೆ ಕುಂಬಳಕಾಯಿ ಬೀಜನ ತೊಗೊಂಡಿದ್ದೀನಿ. ಕುಂಬಳಕಾಯಿ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರದ್ದೇ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಅದು ಒಂಚೂರು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಹುರ್ಕೊಂಡು ನಂತರ ಅದಕ್ಕೆ 1 ಬೌಲ್ ಆಗುವಷ್ಟು ಶಾವಿಗೆನ ಹಾಕಿ ಅದು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಶಾವಿಗೆ ಕೂಡ ಒಂಚೂರು ಕೆಂಪಾದ ಮೇಲೆ ನಂತರ ಅದಕ್ಕೆ 1 ಲೋಟ ಆಗುವಷ್ಟು ಹಾಲನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಕಾಯಿ ಸಾರಿಸಿಟ್ಟಿರೋ ಹಾಲನ್ನ ಸೇರಿಸಿದ್ದೀನಿ. ನೀವು ಹಾಗೆ ಸೇರಿಸ್ಕೋಬೇಕಂದ್ರೂ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಲು ಸೇರಿಸಿದ ನಂತರ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು. ಶಾವಿಗೆ ಒಂದು ಹದಕ್ಕೆ ಕುದಿಬೇಕು. ಶಾವಿಗೆ ಕುದಿಯೋವರೆಗೂ ಅದನ್ನು ಕುದಿಸ್ಕೊತಾನೆ ಇರಬೇಕು. ಹಾಗೆ ಕೆಳಗಡೆ ತಳ ಹಿಡಿದೇ ಇರೋ ಥರ ತಿರುಗಿಸ್ತಾನೆ ಇರಬೇಕು. ನೋಡಿ ಈ ರೀತಿ. ನಂತರ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ಅರ್ಧ ಕಪ್ ಸಕ್ಕರೆ ಸೇರಿಸಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ತಳ ಹಿಡಿದೇ ಥರ ತಿರುಗಿಸ್ಬೇಕು. ನೋಡಿದ್ರಲ್ವ ಯಾವ ರೀತಿ ಬೇಯ್ತಾ ಇದೆ ಅಂತ. ಈ ಥರ ಬೇಯಬೇಕು. ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ಅಲ್ಲಿವರೆಗೂ ತಳ ಹಿಡಿದೇ ಇರೋ ಥರ ಬೇಯಿಸ್ಬೇಕು. ನೋಡಿದ್ರಲ್ವ ಯಾವ ರೀತಿ ಆಗಿದೆ ಅಂತ. ನಂತರ ಚಿಟಿಕೆ ಸಾಲ್ಟನ್ನು ಸೇರಿಸ್ಬೇಕು. ಸಾಲ್ಟ್ ಸೇರಿಸಿದ ನಂತರನೂ ಸ್ವಲ್ಪ ಒಂದು 5 ನಿಮಿಷ ಅದನ್ನ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಪರ್ಫೆಕ್ಟ್ಲಿ ಆಗಿರ್ತಕ್ಕಂಥ ಹಾಲು ಖೀರ್ ರೆಡಿಯಾಗುತ್ತೆ.